ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ. ಎಲ್ಲರಿಗೂ ವಿದ್ಯಾಶ್ರೀ ಹಳೆಮಗಳು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ರೀ. ನೋಡ್ರಿ, ನಾ ಎಲ್ಲಿ ಕುಂತೇನಿ? ಸೋಫಾದ ಮೇಲೆ ಕುಂತೇನಿ. ಸೋಫಾ ಮತ್ತು ನಮ್ಮ ಮೇರಾಕನು ಗೊಂಬೆ ಅದಾವ್ರಿ. ಇಲ್ಲ ಟಿ ವಿ ಹಚ್ಚಿದ್ನಿ, ಲೈಟ್ ಹೋದವು, ಹೋಗಿ ಮತ್ತು ಬಂದು ಟಿ ವಿ ಬಂದ್ ಮಾಡಿದ್ನಿ. ಅದಕ್ಕೆ ಇಲ್ಲೇ ಕುಂತ್ಕೊಂಡು ಈಗ ನಾನು ಊಟ ಮಾಡೀನಿ. ಎಷ್ಟಾಯ್ತು ನೋಡ್ರಿ, 3:30 ಆಯ್ತು. ಈಗ ಊಟ ಮಾಡೀನಿ ನಾನು. ಒಂದಷ್ಟು ಜನಕ್ಕೆ ನಾನು ವಿಡಿಯೋ ಮಾಡೋದು ಬೋರ್ ಆಗಾಕತ್ತೈತೆ ಅಂತ, ಏನಪ್ಪ ಅಂತಂದ್ರೆ ಉಗ್ಯಾನ ಉಗ್ದಿದ್ದ ಹಾಕ್ತಿ, ಬಾಂಡೆ ತಿಕ್ಕಿದ್ದ ಹಾಕ್ತಿ, ಅಡ್ಗೆ ಮಾಡಿದ್ದ ಹಾಕ್ತಿ, ರೊಟ್ಟಿ ಮಾಡಿದ್ದ ಹಾಕ್ತಿ ಅಂಥೇಳಿ ಅನ್ನಕತ್ತಾರೆ. ಅದಕ್ಕೆ ಬೋರ್ ಆಗೈತಿ, ಅವ್ರಿಗೂ ಸ್ವಲ್ಪ ರಿಲ್ಯಾಕ್ಸ್ ಸಿಗಲಿ ಅಂತ ಹೇಳಿ ನಾನು ವಿಡಿಯೋ ಮಾಡಿದ್ದಿಲ್ಲ. ಅದ್ರಾಗ ಇನ್ನೊಂದು ಏನು ಕಾರಣ ಅಂತಂದ್ರೆ, ನಮ್ಮದು ಇಂದು ವರ್ಷ ನಾವು ಟ್ರೈನಿಂಗ್ ಹೋಗಿದ್ದೀವಲ್ರಿ, ಖುಷಿನ ಮನೆ ಟ್ರೈನಿಂಗ್ ಅಂತ ಹೇಳಿ ವಿಡಿಯೋ ಮಾಡಿ ನೋಡ್ರಿ, ಯೂಟ್ಯೂಬ್ ಚಾನಲ್ದಾಗ ನೋಡ್ರಿ. ಅದು ಸ್ವಲ್ಪ ದಿನ ಬಂದಾಗಿತ್ತು ರೀ. ಈಗ ಸ್ಟಾರ್ಟ್ ಆಗೈತಿ ನಮ್ಮದು. ಒಂದು 2-3 ತಿಂಗಳು ಬಂತು. ಹೀಗಾಗಿ ನಾನು ದಿನ 9 ಗಂಟೆಗೆ ಅಂದ್ರೆ ಹೋಕ್ಕೇನ್ರಿ. ಹೊಳ್ಳಿ 2-3 ಗಂಟೆ ಏನೋ ಆಕೈತೆ ರೀ ಹೊಳ್ಳಿ ಬರ್ಬೇಕಾದ್ರೆ. ಅದಕ್ಕೆ ನನಗೂ ವಿಡಿಯೋ ಮಾಡೋಕೆ ಟೈಮ್ ಸಿಗವಲ್ತು. ಮನ್ಯಾಗ ಉಸಿರ್ದಾಗ ಮನ್ಯಾಗ ಸ್ವಲ್ಪ ಕೆಲಸ ಬಿಟ್ಟು ಹೋಗಿರ್ತೀನಿ. ಹೀಗಾಗಿ ಅವನ್ನೆಲ್ಲ ಬಂದು ಕೆಲಸ ಮಾಡ್ಕೊಳ್ರಾಗ ಅಂತಂದ್ರೆ ಯಾಳೇನು ಆಕೈತಿ. ಏನು ಮಾಡೋದ್ರಿ, ಹಿಂಗೆ ನಮ್ದು ಜೀವನ ಬದಲಾಗೈತಿ. ಏನು ಮಾಡೋಕೆ ಬರೋಂಗಿಲ್ಲ. ಮೊದಲಾದ್ರೆ ಮನ್ಯಾಗ ಇರ್ತಿದ್ನಿ. ಸ್ವಲ್ಪ ಒಂದು ಪೂರ್ತಿ ದಿನ ಆಗದಿದ್ರು ಒಂದು ಅರ್ಧ ದಿನದಾದರೂ ನಿಮ್ಗೆ ವಿಡಿಯೋದಾಗ ತೋರಿಸ್ತಿದ್ನಿ. ಯಾರೇನು ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಮಾಡ್ತೇನೆ ವಿಡಿಯೋ. ನನಗೆ ಟೈಮ್ ಸಿಕ್ತಂದ್ರೆ ಮಾಡ್ತೇನೆ ರೀ. ಅಲ್ಲಂತೂ ವಿಡಿಯೋ ಮಾಡೋಕ್ಕಾಗಂಗಿಲ್ಲ ರೀ. ಅಂದ್ರೆ ಸಣ್ಣ ಮಕ್ಕಳು ಇರ್ತಾರೆ ರೀ ನಮ್ಮಂತ್ಯಾಕ. ಹಂಗೆ ನಾ ಕೇರ್ಲೆಸ್ ಮಾಡಿದ್ದೀವಿ ಅಂತಂದ್ರೆ ಭಾಳ ಮುಂದೆ ನಮಗೆ ಪ್ರಾಬ್ಲಮ್ ರೀ ಅದು. ಹೀಗಾಗಿ ಅಲ್ಲಿ ವಿಡಿಯೋ ಮಾಡಿಲ್ಲ. ನೀವು ಅನ್ಕೋತಿರ್ಬೋದು ಅಂತ ಹೇಳೀನಿ ರೀ, ನಿಮ್ಮ ಮನಸ್ಸಿಗೆ ಇರ್ಬೋದು ಅಲ್ಲಿ ಮಾಡ್ಬೋದಲ್ಲ ಅಂಥೇಳಿ. ಅಲ್ಲಿ ನೋಡಿರಿ, ಒಬ್ಬೊಬ್ಬರು ಒಂದೊಂದು ಹುಡುಗರಿಗೆ ವಿಡಿಯೋದಾಗ ತೋರಿಸಿದ್ರೆ ಇನ್ನೂ ಈ ಕಡೆ ಹಳ್ಳಿ ಕಡೆಸಿ ಇನ್ನೂ ಸ್ವಲ್ಪ ಅದು ಇದು ಐತ್ರಿ, ನೆದ್ರ ಆಕ್ಕೈತಿ. ನೆದ್ರ ಅಂತಂದ್ರೆ ದೃಷ್ಟಿ ರೀ. ನಮ್ಮ ಮಕ್ಕಳು ಫೋನ್ಯಾಗ ತೋರಿಸ್ಬೇಡ, ಅಲ್ಲಿ ತೋರಿಸ್ಬೇಡ, ತೋರ್ಸಕ್ಕೆ ಹೋಗ್ಬೇಡ್ರಿ. ನಮ್ಮ ಮಗುಗೆ ನೆದ್ರ ಆಕ್ಕೈತಿ, ದೃಷ್ಟಿ ಆಕ್ಕೈತಿ, ಹೊಟ್ಟೆ ನೋಸ್ತತಿ, ಕಾಲು ನೋಸ್ತತಿ, ಅಳತಾನು ಅಂಥೇಳಿ ಹಿಂಗೆಲ್ಲ ಅನ್ಕೋತಿರ್ತಾರೆ. ಹಿಂಗಾಗಿ ನಮ್ಮ ಹಳ್ಳಿ ಕಡೆದ್ದು ಸ್ಪೆಷಾಲಿಟಿ ಎಲ್ಲ ನಮಗೂ ಅಂತೈತಲ್ರಿ. ಹಿಂಗಾಗಿ ನಾನು ವಿಡಿಯೋ ಮಾಡಿಲ್ಲ. ವಿಡಿಯೋದಾಗ ಯಾವ ಮಕ್ಕಳೂ ನಿಮ್ಮ ಜೋಡಿ ನಾನು ಹಂಚ್ಕೊಂಡಿಲ್ಲ, ಶೇರ್ ಅಂದ್ರೆ ತೋರಿಸಿಲ್ಲ. ಸಾರಿ ರೀ. ನನಗೆ ಪೂರ ಇಂಗ್ಲೀಷ್ ಬರ್ಲಿಕ್ಕಂದ್ರೂ ಒಂದು ಸ್ವಲ್ಪ ಬರ್ತೈತೆ ರೀ. ಮಾತಾಡ್ತೀನಿ ಇಂಗ್ಲೀಷ್, ಅದೇನಂತಲ್ಲ. ನಮ್ಗೆ ಇಂಗ್ಲೀಷ್ ಮಾತಾಡೋಕೆ ಹೋದ್ರು ಎಲ್ಲಾರ ಒಂದು ಮಾತು ನಮ್ಮ ಉತ್ತರ ಕರ್ನಾಟಕ ಭಾಷೆ ಬಂದ ಬಿಡ್ತಾರೆ. ಹೀಗಾಗಿ ಅದು ಅರ್ಧ ಇಂಗ್ಲೀಷ್ ಅರ್ಧ ಕನ್ನಡ ಬೇಡ ಅಂಥೇಳಿ ನಾನು ಹಿಂಗೆ ಮಾತಾಡ್ತೀನಿ ನೋಡ್ರಿ. ನಾ ಮಾತಾಡೋದು ಹಿಂಗೆ. ಯಾರಿಗಾದ್ರೂ ಏನಾರು ತಪ್ಪು ಅನಿಸಿದ್ರೆ ಪ್ಲೀಸ್ ದಯವಿಟ್ಟು ಕ್ಷಮಿಸ್ರಿ. ಒಂದೊಂದು ವರ್ಡ್ ಬರ್ತಾವ್ರಿ ಅವ ನೋಡ್ರಿ ಇಂಗ್ಲೀಷ್ದಾಗ ಮಾತಾಡ್ಬೇಕಾದ್ರೆ. ಒಂದೊಂದು ಬಾಯಿ ತಪ್ಪಿ ಬರ್ತಿರ್ತಾವೆ. ಹೀಗಾಗಿ ಆದ್ರೆ ಕನ್ನಡನ ಜಾಸ್ತಿ ಮಾತಾಡ್ತೀವಲ್ರಿ. ಹಿಂಗೆ ಉತ್ತರ ಕರ್ನಾಟಕ ಭಾಷೆನ ಖಡಕ್ ಭಾಷೆ ರೀ ಅವ ನಮ್ಗೆ ಬಾಯಾಗ ಜಾಸ್ತಿ ಹೊಳ್ತಾವ್ರಿ. ಇವೆಲ್ಲ ಇಂಗ್ಲೀಷ್ ಅದು ಇದು ಅಂತಾರಲ್ರಿ, ನಮಗೆ ಬರ್ತಾವೆ ಖರೆ. ಆದ್ರೆ ಅವನ್ನ ಯಾಕೆ ಮಾತಾಡಬೇಕು ಅಂತ ನಮಗೆ ರೀ. ನಮ್ಮ ಭಾಷೆ ಏನೈತ್ರಿ, ಕನ್ನಡ ಐತಿ. ನಾವು ಕನ್ನಡದೊಳಗೆ ಮಾತಾಡ್ತೀವಿ. ಎಲ್ಲಾದರೂ ಒಂದು ಇಂಗ್ಲೀಷ್ ಬಂದ್ರೆ ಅಡ್ಜಸ್ಟ್ ಮಾಡ್ಕೊರಿ. ನೋಡ್ರಿ ನಮ್ಮ ಬಿಸಿ ಹೆಂಗೆ ಮುನ್ಕೋದೈತೆ ನೋಡ್ರಿ. ಇಲ್ಲಿ ನೋಡ್ರಿ, ಅದು ಯಾಕೆ ಹಂಗೆ ಮುನ್ಕೊಂಡೈತೆ ಅಂತಂದ್ರೆ ರೀ, ಪ್ರೆಗ್ನೆಂಟ್ ಐತ್ರಿ ಅದು. ನೋಡ್ರಿ, ಇಲ್ಲಿ ಹೊಟ್ಟೆಗೆಲ್ಲ ಮರಿ ಓಡಾಡಕತ್ತಾವ್ರಿ. ಆ ಕಡೆ ಈ ಕಡೆ ನಿಮ್ಗೆ ತೋರಿಸ್ತೀನಿ ರೀ. ನೋಡ್ರಿ, ಇಲ್ಲಿ ನೋಡ್ರಿ, ತಲೆ ಐತೆ ನೋಡ್ರಿ. ಇಲ್ಲಿ ವಿಷಯ ಬಿಸಕ್ಕ ಹೋನ ವಿಷಯ ನೋಡಿಲ್ಲ, ಫೋನ್ ನೋಡಿಲ್ಲ, ಹಾಯೇನು ನಮಸ್ಕಾರನು. ಅದಕ್ಕೆ ಹಂಗಾಗೋಕ್ಕಾಗೆ ಅದು ಹಿಂಗೆ ಹೊಟ್ಟೆ ಎಲ್ಲ ನೆಲಕ್ಕೆ ಹಚ್ಕೊಂಡು ಮುನ್ಕೋತೈತ್ರಿ. ಎಲ್ಲರಿಗೂ ಹೆಣ್ಮಕ್ಳು ಅಂತಂದ್ರೆ ಅದ್ರದ್ದು ಒಂದು ಜನ್ಮ ಅಲ್ರಿ. ಏನೋ ಮನುಷ್ಯರ ಆಗ್ಬೇಕಂತ ಏನಿಲ್ಲ. ಡೆಲಿವರಿ ತ್ರಾಸು ತೊಗೊಳಕ್ಕೆ ಎಲ್ಲ ಅದು ಒಂದು ಪ್ರಾಣಿ ಆದ್ರೆ ಅದಕ್ಕೂ ಎಲ್ಲ ನೋವು ಸಂಕಟ ಎಲ್ಲ ಆಕ್ಕೈತ್ರಿ. ಬಾಯಿ ಇಲ್ಲ ಹೇಳ್ಕೊಳಕ್ಕೆ ಇಷ್ಟ.
ಆದ್ರೆ ಅದಕ್ಕೆ ಸ್ವಲ್ಪ ತ್ರಾಸಾಗತ್ತೆ ಅಂದ್ರೆ ಅದು ನಮಗೆ ಹೇಳ್ತೈತೆ ರೀ. ಹೆಂಗೆ ಹೇಳ್ತೈತೆ ಅಂತಂದ್ರೆ ಬಂದು ಮೈ ಎಲ್ಲ ತಿಕ್ತೈತೆ ರೀ. ಹಿಂಗೆ ಹಿಂಗೆ ನಮ್ಮ ಕೈಯಾಡ್ಸ್ ಅಂತ ಹೇಳ್ತೈತೆ ರೀ. ಹೊಟ್ಟೆ ಮ್ಯಾಲೆ ಹಿಂಗೆ ಕೈ ಮ್ಯಾಲೆಲ್ಲ ಹಿಂಗೆ ಊನ ಆಡಿಸ್ತೈತೆ ರೀ. ಅಷ್ಟು ಶಾನೆ ಐತೆ ರೀ ಇದು ಬೆಕ್ಕ. ಬಾಯಿಲ್ ಅನ್ನೋದು ಅಷ್ಟೇ ರೀ. ಇನ್ನು ಮೂಕ ಪ್ರಾಣಿಗಳನ್ನ ರೀ ಯಾರು ಹಿಡಿಯುವ ಮಟ್ಟಿದ್ದು ಮನುಷ್ಯರಾಗಲಿ ಯಾರಾಗಲಿ ಕೇರ್ ಮಾಡೋದಿಲ್ಲ ರೀ. ಮೂಕ ಪ್ರಾಣಿಗಳು ಇನ್ನು ನಾಯಿಗೆ ಒಂದು ರೊಟ್ಟಿ ಉಗಿದ್ರೆ ನಮ್ದು ಬಾಗ್ಲಕ್ಕಾದ ನಮ್ಮ ಋಣ ತೀರಿಸ್ತೈತೆ ರೀ ಅದು. ಆದ್ರೆ ಮನುಷ್ಯರು ಹಂಗಲ್ಲ ರೀ. ಈಗ ಮಾಡಿದ್ದ ಇನ್ನೊಂದು ಸ್ವಲ್ಪ ನಿಂತು ನಮ್ಗೆ ಹೊಳ್ಳಿ ರಿವರ್ಸ್ ಮಾತಾಡ್ಬಿಡ್ತಾರೆ ರೀ. ಹಂಗೆ ಮೂಕ ಪ್ರಾಣಿಗಳು ಹಂಗಲ್ಲ ರೀ. ಮತ್ತೇನಪ್ಪ ವಿಶೇಷ ಏನೂ ಇಲ್ಲ ರೀ. ನಮ್ಮ ಮನ್ಯಾಗಂತೂ ಅಂಥ ವಿಶೇಷ ಏನೂ ಇಲ್ಲ. ಇನ್ನು ನಮ್ಮ ಬಿಸಿ ಇಳಿದ್ರೇನ ನೋಡ್ರಿ ವಿಶೇಷ. ನಮ್ದು ರಾಣಿ ಒಂದು ಅಲ್ಲಿ ನಿಂತೈತೆ ನೋಡ್ರಿ ಹಿತ್ತಲ್ದಾಗ. ಕಾಣಿಸ್ತೈತಿ ಇಲ್ಲೋ ಕಾಣಿಸಂಗಿಲ್ಲ, ಕಾಣಿಸ್ತೈತಿ. ಅಲ್ಲಿ ಹೊರಗೆ ನಿಂತೈತ್ರಿ ರಾಣಿ. ಕೆಲವೊಬ್ರಿಗೆ ನಾವು ವಿಡಿಯೋ ಮಾಡೋದ್ರಿಂದ ಹೊಟ್ಟೆ ಕಿಚ್ಚಂದ್ರೆ ಭಾಳ ಹೊಟ್ಟೆ ಕಿಚ್ಚರಿ. ಏನು ಮಾಡ್ತಾರೋ ಏನು ಮಾತಾಡ್ತಾರೋ ಏನು ಹೇಳಂಗಿಲ್ಲ ರೀ ಅವ್ರು. ನನ್ನ ಮುಂದೆ ಮಾತಾಡೋದಿಲ್ಲ ರೀ, ಹಿಂದೆ ಮಾತಾಡ್ತಾರಲ್ರಿ. ನನಗೆ ಅರ್ಧ ತಲೆ ಕೆಡೋದ್ರಿ. ನನ್ನ ಮುಂದೆ ಇನ್ನೂ ಒಂದು ಬೈದು ಹೇಳಿದ್ರೆ ನಮಗೆ ಸಿಟ್ಟು ಬರೋಂಗಿಲ್ಲ ರೀ ಯಾರಿಗೂ. ಆದರೂ ಹಿಂದೆ ಮಾರ್ಯಾಗಾಕಿ ಹಂಗೆ ವಿಡಿಯೋ ಮಾಡ್ತಾಳೆ, ಈಕಿ ಹಿಂಗೆ ವಿಡಿಯೋ ಮಾಡ್ತಾಳೆ ಅನ್ನಾರು ನಿಮ್ಮ ಮನ್ಯಾಗ ಒಬ್ಬರು ಹೆಣ್ಮಕ್ಳು ಇರ್ತಾರೋ ಏನೋ ಅವ್ರಿಗೂ ಮಾತಾಡೋರು ಮುಂದೆ ಇರ್ತಾರೆ ಅನ್ನೋದನ್ನು ತಿಳ್ಕೊಂಡು ಮತ್ತೊಬ್ರು ಹೆಣ್ಮಕ್ಳ ವಿಷಯ ಮಾತಾಡ್ರಿ ನೀವು. ಬೇರೆ ಏನು ವಿಷಯ ಅಲ್ಲ, ಇದೇ ವಿಡಿಯೋ ಮಾಡೋದಕ್ಕನ ಅಯ್ಯ ಆಕಿ ರೊಟ್ಟಿ ಮಾಡೋದು ತೋರಿಸ್ತಾಳಾಕಿ, ಅಯ್ಯ ಉಪ್ಪಿಟ್ಟು ಮಾಡಿರಿ ತೋರಿಸ್ತಾಳಾಕಿ, ಅಯ್ಯ ಚಟ್ನಿ ಮಾಡಿರಿ ತೋರಿಸ್ತಾಳಾಕಿ, ಚಿಕನ್ ಮಾಡಿರಿ ತೋರಿಸ್ತಾಳಾಕಿ. ಮತ್ತು ಏನು ತೋರಿಸೋದ್ರಿ? ನಮ್ಮ ಮನೆಯಾಗಿಂದ ನಾ ತೋರಿಸ್ತೀನಿ. ನನ್ನ ರೊಕ್ಕ, ನನ್ನ ಮಾತಾ, ನನ್ನ ಕತೆ. ನಿಮಗೇನು ತ್ರಾಸಾಗತ್ತೈತೆ ಅಂತ ನನ್ನ ಬಗ್ಗೆ ಆಡ್ಕೊಳ್ಳೋರಿಗೆ. ನಾ ರೊಟ್ಟಿ ಯಾರ ಮಾಡಿ ತೋರಿಸೋ ನನಗೆ ನನ್ನ ವಿಡಿಯೋ ಇಷ್ಟಪಡುವಂಥ ಸಬ್ಸ್ಕ್ರೈಬರ್ಗಳು ನೋಡ್ತಾರೋ, ಲೈಕ್ ಮಾಡ್ತಾರೋ, ಕಮೆಂಟ್ ಕೂಡ ಮಾಡ್ತಾರೋ. ನಾನು ಇಷ್ಟಪಡೋ ಸಬ್ಸ್ಕ್ರೈಬರ್ಗಳು ಅದಾರು, ನನ್ನ ವಿಡಿಯೋ ಇಷ್ಟಪಡಾರು. ನಿಮಗೆ ಬೇಕಂದ್ರೆ ನೋಡಿರಿ, ಬ್ಯಾಡ ಅಂದ್ರೆ ಬಿಟ್ಬಿಡ್ರಿ. ನಾ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಮ್ಮೆ ಭಾಳ ಶಿಷ್ಟು ತರ್ಸಕತ್ತಾರ ರೀ ನನಗೆ ಒಂದಷ್ಟು ಜನ. ಯಾರೋ ಆಗಲಿ ಏನೋ ರೊಕ್ಕ ಬರ್ತಾವ, ಅದು ಬರ್ತಾವ, ಇದು ಬರ್ತಾವ ಅಂತ ಮಾಡೋದಿಲ್ಲ ರೀ. ಅದು ಒಂದು ಮಾತು ಅಂತಾರೆ ರೀ ಈಕಿಗೆ, ರೊಕ್ಕ ಬರ್ತಾವಂತ ಈಕಿಗೆ ಎದಕ್ಕೆ ಮಾಡತ್ತಾಳಂತ. ಈಕಿಗೆ ಅಲ್ಲಿ ರೊಕ್ಕ ಬರ್ಬೇಕು. ನನಗೆ ಬರಲಿ ಬಿಡಲಿ, ನನ್ನ ಮನಸ್ಸಿನ ನನ್ನ ಆಸೆ ಅದು. ವಿಡಿಯೋ ಮಾಡೋದು, ಯೂಟ್ಯೂಬ್ ವಿಡಿಯೋ ಮಾಡೋದಾಗಲಿ, ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡೋದಾಗಲಿ ನನ್ನ ಮನಸ್ಸದು. ಮಂದಿದು ಏನು ಹರ್ಕತಿಲ್ಲ ಇದ್ರೊಳಗೆ ಮಾತಾಡೋದು. ಎಷ್ಟು ಒಂದು ಸತ ಚಲೋ, 2 ಸಲ ಚಲೋ, ಹೊಳಮಳ ಅದ ಮಾತಾಡ್ಕತ್ರ ಯಾರಿಗೂ ಆದರೂ ಸಿಟ್ಟು ಬರ್ತದೆ ರೀ. ನಾ ಏನು ಹೊಲಸು ನಿಮಗೇನು ಬೇದಿಲ್ಲ, ಹಂಗೆ ಮಾತಾಡ್ಕೋಬೇಡ ಅಂತ ಹೇಳಾಕ್ತೇನೆ ರೀ ಇಷ್ಟ. ಈಗ ನಾನು ನಿಮ್ಗೆ ಹಂಚ್ಕೊಂಡು ವಿಡಿಯೋ ಮಾಡಿಬಿಟ್ಟೇನಂತ ಅನ್ಕೋಕೆ ಹೋಗ್ಬೇಡ್ರಿ. ಬಿಡು ಮಗಳಲ್ಲ ನಾನು, ಯಾರಿಗೆ ಅಂಜು ಬಿಡುವಾಕೆ ಅಲ್ಲ ನಾನು. ನೀವು ಇನ್ನೂ 108 ಮಾತಾಡ್ರಿ ನನಗದ ಚಲೋ ಆಗೋಕೆ ಮಾತಾಡ್ತೀರಿ ನೀವು ಹೆಂಗೆ ಮಾತಾಡ್ತೀರಿ ಹಂಗೆ ನನಗೆ ವಿಡಿಯೋ ಮಾಡೋ ಇಂಟ್ರೆಸ್ಟ್ ಬರ್ತದೆ. ಹೇಳ್ಬೇಕಂತಂದ್ರೆ ನನಗೆ ಏನೋ ಮನ್ಯಾಗ ಪ್ರಾಬ್ಲಮ್ ಇತ್ತಂತ ಹೇಳಿ ಈ ವಿಡಿಯೋ ಮಾಡಿದ್ದಿಲ್ಲ. ಫೋನಿನ ಪ್ರಾಬ್ಲಮ್ ಇತ್ತಂಥೇಳಿ ಎಲ್ಲರೂ ನಮ್ಗೆ ನಾ ಮಾತಾಡಿದ್ದಕ್ಕೆ ಅಂಜಿಬಿಟ್ಲಾಳಕ್ಕಿ ಹಿಂಗೆ ಮಾತಾಡೋಣಂತ ನೀವು ಅನ್ಕೋತಿರ್ಬೇಕು. ಮಾತಾಡ್ಕೋರಿ. ನೀವು ಮಾತಾಡಿದ್ರು ಇನ್ನೂ ಜಾಸ್ತಿ ವಿಡಿಯೋ ಮಾಡ್ತೀನಿ. ದಿನಕ್ಕೆ 1 ಹಾಕ್ತಿದ್ನಿ, ಇನ್ಮೇಲೆ ಹೆಂಗಾದ್ರೂ ಕಷ್ಟಪಟ್ಕೊಂಡು 1 ದಿನಕ್ಕೆ 2 ವಿಡಿಯೋ ಹಾಕ್ತೀನಿ. ಏನು ಮಾಡ್ಕೋತೀರಿ ನೀವು? ಎಲ್ಲರೂ ಬೇದಾಳ ವಿಡಿಯೋದಾಗಂತ ಯಾರೂ ಬೇಜಾರು ಮಾಡ್ಕೋಕೆ ಹೋಗ್ಬೇಡ್ರಿ. ನನಗೆ ಮಾತಾಡಿದವ್ರಿಗೆ ನನಗೆ ನೋವಾಗೈತೆ ರೀ, ನನ್ನ ಮನಸ್ಸಿಗೆ ನೋವಾಗೈತಿ. ಹಿಂಗಾಗಿ ನನಗೆ ಸ್ವಲ್ಪ ಕೋಪ ಹೊರಗೆ ಹಾಕೀನಿ ಅಂತಂದ್ರೆ ನನ್ನ ಮನಸ್ಸು ಆಗರ್ ಮಾಡ್ಕೊಳಕ್ಕೆ ನಿಮಗೂ ಸ್ವಲ್ಪ ಅರ್ಥ ಆಗಲಿ. ನಾ ಯಾರು ಹೆಂಗೆ ಅಂಥೇಳಿ ಜನ ಹಂಗದಾರ ರೀ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಯಾರು ಸ್ವಲ್ಪ
ಉದ್ಧಾರ ಆಗಂಗಿಲ್ಲ, ಮುಂದೆ ಬರಂಗಿಲ್ಲ, ಹಿಂದೆ ಹಾಕಿ ತುಳಿತಾರೆ. ಹಿಂದೆ ಬರಲಿ ಅಂಥೇಳಿ ಹಿಂದೆ ಹಾಕಿ ತುಳಿತಾರೆ, ಮುಂದೆ ಯಾರು ಹೋಗಂಗಿಲ್ಲ ರೀ. ಹಂಗೈತಿ ಈಗ. ನಾ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ರೀ. ನಾ ವಿಡಿಯೋ ಹಾಕ್ತೇನೆ, ಅಂದ್ರೆ ಸ್ವಲ್ಪ ಫೋನಿಂದ ಪ್ರಾಬ್ಲಮ್ ಐತ್ರಿ. ಮಾತಾಡ್ತಾನೆ ಇದು ಒಂಥರ ನೀಲಿ ಕಲರ್ ಬರಾಕತ್ತೈತಿ. ಮುಖನೂ ಕಾಣಿಸೋದಿಲ್ಲ, ಎಲ್ಲ ಏನೈತೆ ನೋಡಿ ಎಲ್ಲ ನೀಲಿ ಕಾಣಿಸಾಕ್ತೈತಿ. ಹೀಗಾಗಿ ನನಗೆ ಈಗ ನೋಡ್ರಿ ಈಗೇನಾಗಿಲ್ಲ. ನಾ ಏನೋ ಚಲೋ ವಿಡಿಯೋ ಮಾಡಿ ಹಾಕ್ಬೇಕು ಅನ್ನೋಕಣ ಅಂತಂದ್ರೆ ಅವತ್ತು ಆ ಪ್ರಾಬ್ಲಮ್ ಆಗೇ ಬಿಟ್ಟಿರ್ತೈತೆ ರೀ. ಸುಮ್ಮನೆ ಹಿಂಗೆ ಕುಂತ್ಕೊಂಡು ವಿಡಿಯೋ ಮಾಡಿ ಬ್ಲಾಗ್ದಾಗ ಸ್ವಲ್ಪ ಮಾತಾಡಬೇಕು ಅಂತಂದ್ರೆ ಏನಾಗೋದಿಲ್ಲ. ವಿಡಿಯೋ ಎಂದು ನಾನು ಏನಾರು ಸ್ಪೆಷಲ್ ಮಾಡೋತ್ನ್ಯಾಗ ಮನ್ಯಾಗ ಆಗ ವಿಡಿಯೋ ಚಾಲು ಮಾಡ್ತೇನೆ ನೋಡ್ರಿ, ಆಗ ಹಂಗೆ ಕಾಡ್ತೈತೆ ರೀ ಫೋನ. ಅದಕ್ಕಾಗೆ ಮಾಡ್ತಿಲ್ಲ. 1-2 ಸಲ ಹತ್ತಿದನ ಮಾಡಿಸ್ಕೊಂಡು ಬರಾಕತ್ತಾರೆ ನಮ್ಮ ಮನೆಯವರು. ಈಗ ಸ್ವಲ್ಪ ಸರಿ ಹೋಗೈತೆ ಅನ್ಕೋತೇನೆ. ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರಿಗೂ ಒತ್ತಾಯ ಇಲ್ಲರಿ ಇದ್ರೊಳಗೆ. ಯಾರಿಗೆ ನನ್ನ ವಿಡಿಯೋ ಆಗಲಿ, ನಾ ಮಾತಾಡುವಂಥ ಮಾತಾಗಲಿ ನಿಮಗೆ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾ ಯಾರಿಗೂ ಒತ್ತಾಯ ಮಾಡೋದಿಲ್ಲ. ನೋಡಿರಿ ನಮ್ಮ ಬಿಸಕ್ಕ ಹೆಂಗೆ ಮುನ್ಕೊಂತ ನೋಡ್ರಿ ಬಂದು ಹಂತ್ಯಾಕ. ಥ್ಯಾಂಕ್ ಯು ರೀ, ನಮಸ್ಕಾರ. ನಾನು ಈ ಮಾತಿನಿಂದ ಯಾರಿಗಾರ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ.